ಮಂಡ್ಯದಿಂದ ಕುಮಾರಸ್ವಾಮಿ ಸ್ಪರ್ಧೆ ಬಹುತೇಕ ಫಿಕ್ಸ್. ಆದರೆ ಸಕ್ಕರೆ ನಾಡಿನಲ್ಲಿ ಸಂಸದೆ ಸುಮಲತಾ ನಡೆ ಏನು ನೋಡಿ. ಮಂಡ್ಯದಿಂದ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡೋದು ಬಹುತೇಕ ಖಚಿತ. ಆದರೆ ಸಂಸದೆ ಸುಮಲತಾ ಅಂಬರೀಷ್ ನಡೆ ಏನಾಗಿರುತ್ತೆ? ಕುಮಾರಸ್ವಾಮಿಯನ್ನ ಸೋಲಿಸುವ ತಂತ್ರ ರೂಪಿಸ್ತಾರಾ ಸುಮಲತಾ? ಮಂಡ್ಯ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರಾ? ಚುನಾವಣೆಗೆ ನಿಂತ್ಕೊಳ್ಳಿ, ಖರ್ಚು ನಾವು ನೋಡಿಕೊಳ್ತೇವೆ. ಎಚ್.ಡಿ. ಕುಮಾರಸ್ವಾಮಿ ಸೋಲಿಸಲು ನಿಮ್ಮಿಂದ ಮಾತ್ರ ಸಾಧ್ಯ. ಈಗ ಅವರ ಆಪ್ತರು, ಅದರಲ್ಲೂ ಕಾಂಗ್ರೆಸ್ನವ್ರು ಹೇಳ್ತಿದ್ದಾರಂತೆ, ನೀವು ಸ್ಪರ್ಧೆ ಮಾಡಬೇಕು ಅಂತ ಹೇಳಿದ್ರ ಕಾಂಗ್ರೆಸ್ ನಾಯಕರು. ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ ಶಾಸಕರೊಬ್ಬರು ಸುಮಲತಾ ಅವ್ರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ನೇರವಾಗಿ ಭೇಟಿಯಾಗಿದ್ದಾರಂತೆ, ಮನವಿ ಮಾಡಿಕೊಂಡಿದ್ದಾರೆ, ನೀವೇ ಕಂಟೆಸ್ಟ್ ಮಾಡಬೇಕು ಅಂತ. ಸುಮಲತಾ ಜೊತೆಗೆ ನಿರಂತರ ಸಂಪರ್ಕದಲ್ಲಿ ಕೈ ನಾಯಕರು ಇದ್ದಾರೆ ನೋಡಿ. ಈಗ ಅಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿಯವರು ಕಣಕ್ಕಿಳಿಯೋದು ಬಹುತೇಕ ಫಿಕ್ಸು. ಆದರೆ ಸುಮಲತಾ ಅವ್ರು ಏನು ಮಾಡ್ಬೋದು, ಏನು ಮಾಡ್ತಾರೆ ಅನ್ನೋ ಚರ್ಚೆ ನಡೀತಾನೇ ಇದೆ. ಅವರು ಹೈಕಮಾಂಡ್ ಮಟ್ಟದಲ್ಲಿ ದೊಡ್ಡ ಲಾಭಿ ಮಾಡಿದರು, ಆದರೆ ಅವರಿಗೆ ಟಿಕೆಟ್ ಈಗ ಸಿಗೋದಿಲ್ಲ. ಯಾಕಂದರೆ ಅಲ್ಲಿ JDS ಅಭ್ಯರ್ಥಿನ ಕಣಕ್ಕಿಳಿಸ್ತಾ ಇದ್ದಾರೆ. ಈಗ ಮೈತ್ರಿ ಧರ್ಮವನ್ನು ಸುಮಲತಾ ಅವರು ಪಾಲನೆ ಮಾಡ್ತಾರಾ ಇಲ್ವಾ? ಅಲ್ಲಿ ಅಭ್ಯರ್ಥಿಗೆ ಅಂದರೆ ಕುಮಾರಸ್ವಾಮಿ ಅವರಿಗೆ ಸಪೋರ್ಟ್ ಮಾಡ್ತಾರಾ ಇಲ್ವಾ? ಈಗ ಕಾಂಗ್ರೆಸ್ದು ಪ್ಲ್ಯಾನ್ ಏನು ಅಂತ ಹೇಳಿದ್ರೆ, ಸುಮಲತಾ ಅವ್ರಿಗೆ ಗೆಲ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಕುಮಾರಸ್ವಾಮಿ ಅವರು ಸೋಲ್ಬೇಕು. ಅದು ಅವ್ರದ್ದು ತಂತ್ರಗಾರಿಕೆ. ಈಗ ಅಂದರೆ ಮುಜುಗರ ತರೋದು. ಸಹಜವಾಗಿಯೇ ಕುಮಾರಸ್ವಾಮಿ ಅವರು ಗೆಲ್ಲುವಂತಹ ಅಭ್ಯರ್ಥಿ. ಟಫ್ ಫೈಟ್ ಖಂಡಿತವಾಗ್ಲೂ ಇರುತ್ತೆ ಈ ಬಾರಿ ಕುಮಾರಸ್ವಾಮಿ ಅಖಾಡದಲ್ಲಿದ್ದರೆ. ಸುಮಲತಾ ಅವರು ಪಕ್ಷೇತರವಾಗಿ ನಿಂತ್ಕೊಂಡ್ರೆ ಮತಗಳ ವಿಭಜನೆ ಆಗುತ್ತೆ ಅಲ್ಲಿ ಸಹಜವಾಗಿ. ಅದು ಕಾಂಗ್ರೆಸ್ಗೆ, ಸ್ಟಾರ್ ಚಂದ್ರುಗೆ ಲಾಭ ಆಗ್ಬೋದು. ಡಿವೈಡ್ ಮಾಡುವಂಥ ಪ್ಲ್ಯಾನ್ ಇದು. ಕುಮಾರಸ್ವಾಮಿ ಅವರಿಗೆ ಹೋಗುವಂಥ ಮತಗಳು ಸುಮಲತಾ ಅವ್ರಿಗೆ ಬೀಳಿಸೋದು, ಈ ಕಡೆ ವಾಲು ಥರ ಮಾಡೋದು. ಕಾಂಗ್ರೆಸ್ದು ಸಾಂಪ್ರದಾಯಿಕ ಮತಗಳು ಅವ್ರಿಗೆ ಬಿದ್ದರೆ ಸಲೀಸಾಗಿ ಗೆಲ್ತಾರೆ ಅನ್ನುವಂಥ ಲೆಕ್ಕಾಚಾರ. ಮತ್ತಷ್ಟು ಮಾಹಿತಿ ಶಶಿಕುಮಾರ್ ಹೇಳ್ತಾರೆ. ಶಶಿಕುಮಾರ್, ಈಗ ಕುಮಾರಸ್ವಾಮಿ ಅವರು ಬಹುತೇಕವಾಗಿ ಮೈತ್ರಿ ಅಭ್ಯರ್ಥಿ. ಸುಮಲತಾ ಅವ್ರ ನಡೆ ಇನ್ನೂ ನಿಗೂಢಾನೆ ಅಂತ ಅನಿಸ್ತಾ ಇದೆ. ಚಲುವರಾಯಸ್ವಾಮಿ ಅವರು ಕೂಡ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ KC ನಾರಾಯಣಗೌಡರ ಪರವಾಗಿ, ಸೇರ್ಪಡೆ ವಿಚಾರವಾಗಿ. ಅಂದರೆ ಮೈತ್ರಿಗೆ ಶಾಕ್ ಎದುರಾಗ್ಬೋದು ಹಾಗಾದರೆ ಖಂಡಿತವಾಗ್ಲೂ? ನಿಜವಾಗ್ಲೂ ಪ್ರಭು, ಏನು ಮಂಡ್ಯದ ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಬಹುತೇಕ ಕಣಕ್ಕಿಳಿಯೋದು ಫಿಕ್ಸ್ ಆಗಿರ್ತಕ್ಕಂಥದ್ದು. ಹೀಗಾಗಿ ಅವರ ಕಟ್ಟಿ ಹಾಕ್ಲಿಕ್ಕೆ ಈಗಾಗಲೇ ಕಾಂಗ್ರೆಸ್ ಅವರು ಕೂಡ ರಣತಂತ್ರವನ್ನು ಕೂಡ ರಚಿಸ್ತಾ ಇರತಕ್ಕಂಥದ್ದು. ಈಗಾಗಲೇ ಏನು ಸಾಕಷ್ಟು ವಿಧದಲ್ಲೂ ಕೂಡ ಕುಮಾರಸ್ವಾಮಿ ಅವರಿಗೆ ಏನು ಅವರ ಆಪ್ತರಾಗಿರ್ತಕ್ಕಂಥ ಸಾಕಷ್ಟು ಜನ JDS ನಲ್ಲಿ ಇದ್ದಂತ ಹಿರಿಯ ಇಬ್ಬರು MLCಗಳನ್ನ, ಒಬ್ಬ MLC ಇರ್ಬೋದು, ಇನ್ನೊಬ್ರು ಮಾಜಿ MLC, ಈಗ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು, ಈ ತರ ಪ್ರಮುಖ ನಾಯಕರುಗಳನ್ನೆಲ್ಲರನ್ನು ಕೂಡ ಪಕ್ಷಕ್ಕೆ ಈಗಾಗಲೇ ಸೇರ್ಪಡೆ ಮಾಡ್ಕೊಂಡಿರ್ತಕ್ಕಂಥದ್ದು ಆಗಿರ್ತಕ್ಕಂಥದ್ದೇ. ಇದೀಗ ಅವರು ಏನು ಚುನಾವಣೆಗೆ ಬರ್ತಿದ್ದಾರೆ ಅಂತ ಗೊತ್ತಾಗ್ತಿದ್ದಂತೆ ಈಗಾಗಲೇ ಮಾಜಿ ಸಚಿವರು ಆಗಿರ್ತಕ್ಕಂಥ ಕೇರ್ಪೇಟೆಯ KC ನಾರಾಯಣಗೌಡರನ್ನು ಕೂಡ ಪಕ್ಷಕ್ಕೆ ಎಳೆಯುವ ನಿಟ್ಟಿನಲ್ಲೂ ಕೂಡ ಎಲ್ಲಾ ರೀತಿಯ ಕಾರ್ಯತಂತ್ರವನ್ನು ಈಗ ಏನು ಕಾಂಗ್ರೆಸ್ನವರು ಮಾಡ್ತಿರ್ತಕ್ಕಂಥದ್ದು. ಅದರ ಏನು ಅದಕ್ಕೆ ಪುಷ್ಟಿ ನೀಡುವಂತ ಈಗಾಗಲೇ ಚಲುವರಾಯಸ್ವಾಮಿ ಅವರು ಕೂಡ ಇವತ್ತು ಮಂಡ್ಯದಲ್ಲಿ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ನಾರಾಯಣಗೌಡರು ಹಿಂದಿನಿಂದಲೂ ಕೂಡ ನಮ್ಮ ಜೊತೆನಲ್ಲಿ ಸಂಪರ್ಕದಲ್ಲಿದ್ದಾರೆ. ಅವರು ಯಾವಾಗ ಸೇರ್ಪಡೆ ಆಗ್ತಾರೆ ಅನ್ನೋದು ಕೂಡ ದಿನಾಂಕ ನಿಗದಿಯಾಗಿಲ್ಲ. ಆದ್ರೆ ಅವರು ಕಾಂಗ್ರೆಸ್ ಸೇರ್ಪಡೆ ಆಗ್ತಕ್ಕಂಥದ್ದು ಖಚಿತ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಮತ್ತೊಂದೆಡೆ ಏನು ಸುಮಲತಾ ಅವ್ರನ್ನ ಪಕ್ಷೇತರವಾಗಿ ಕಣಕ್ಕಿಳಿಸೋದ್ರ ಮುಖಾಂತರವಾಗಿ ಏನು JDS ನ ಓಟ್ಗಳನ್ನ ಡಿವೈಡ್ ಮಾಡುವಂತ, ಅಂದ್ರೆ ವಿಭಾಗ ಮಾಡುವಂತ ಪ್ರಯತ್ನಕ್ಕೂ ಕೂಡ ಈಗ ಕಾಂಗ್ರೆಸ್ ತಂತ್ರಗಾರಿಕೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಕಾಂಗ್ರೆಸ್ನ ಸಾಕಷ್ಟು ನಾಯಕರುಗಳು, ಅಂದ್ರೆ ಓರ್ವ ಏನು ಹಾಲಿ ಶಾಸಕ, ಕಾಂಗ್ರೆಸ್ನ ಜಿಲ್ಲೆಯ ಹಾಲಿ ಶಾಸಕರೊಬ್ರು ನೇರವಾಗಿ ಈಗಾಗಲೇ ಸುಮಲತಾ ಅಂಬರೀಷ್ ಅವ್ರನ್ನ ಭೇಟಿ ಮಾಡಿದ್ದಾರೆ ಅನ್ನೋ ಮಾತುಕತೆಗಳು ಕೂಡ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಸಚಿವರು ಸೇರಿದಂತೆ ಸಾಕಷ್ಟು ಜನ ಹಿರಿಯ ಕಾಂಗ್ರೆಸ್ ನಾಯಕರುಗಳು ಸುಮಲತಾ ಅವ್ರ ಜೊತೆ ಸಂಪರ್ಕದಲ್ಲಿ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಅವರ ಕುಟುಂಬದ ಆಪ್ತರ ಜೊತೆನೂ ಕೂಡ ನಿರಂತರವಾಗಿ ಸಂಪರ್ಕದಲ್ಲಿ ಇಟ್ಕೊಂಡು ಅವ್ರನ್ನ ಪಕ್ಷೇತರವಾಗಿ ಕಣಕ್ಕಿಳಿಸುವಂತ ಎಲ್ಲಾ ರೀತಿಯ ಪ್ರಯತ್ನವನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಒಂದ್ ವೇಳೆ ಕುಮಾರಸ್ವಾಮಿ ಅವರು ಚುನಾವಣೆಗೆ ನಿಂತಿದ್ದೇ ಆದಂತ ಸಂದರ್ಭದಲ್ಲಿ ಆಗ ಡಿವೈಡ್ ಓಟ್ ಆಗಿ ಡಿವೈಡ್ ಆಗ್ತಕ್ಕಂಥದ್ದನ್ನ ಓಟ್ ಡಿವೈಡ್ ಆಗೋದ್ರ ಮುಖಾಂತರವಾಗಿ ಅವ್ರನ್ನ ಕಟ್ಟಿ ಹಾಕ್ಬೋದು ಅನ್ನೋ ನಿಟ್ಟಿನಲ್ಲೂ ಕೂಡ ಕಾಂಗ್ರೆಸ್ ರಣತಂತ್ರವನ್ನ ಮಾಡ್ತಿರ್ತಕ್ಕಂಥದ್ದು. ಹೀಗಾಗಿ ಸುಮಲತಾ ಅಂಬರೀಷ್ ಅವ್ರನ್ನ ಪಕ್ಷೇತರವಾಗಿ ಕಣಕ್ಕಿಳಿಸುವಂತ ಎಲ್ಲಾ ಪ್ರಯತ್ನಗಳು ಕೂಡ ನಿರಂತರವಾಗಿ ಸಾಕ್ತಾ ಇರ್ತಕ್ಕಂಥದ್ದು. ಅಂದ್ರೆ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೇ ಆದಂತ ಸಂದರ್ಭದಲ್ಲಿ ಎಲ್ಲ ಏನು ಖರ್ಚು ವೆಚ್ಚ ಏನಿರ್ತದೆ ಅದೆಲ್ಲವನ್ನು ಕೂಡ ಕಾಂಗ್ರೆಸ್ ಪಕ್ಷದ ನಾವೇ ವ್ಯಯಿಸ್ತೇವೆ. ಹೀಗಾಗಿ ನೀವು ಚುನಾವಣೆ ಕಣದಲ್ಲಿ ಉಳಿದ್ರೆ ಸಾಕು ಅನ್ನೋ ನಿಟ್ಟಿನಲ್ಲೂ ಕೂಡ ಅವ್ರನ್ನ ಮನವೊಲಿಸುವಂತ ಪ್ರಯತ್ನಗಳು ಕೂಡ ನಿರಂತರವಾಗಿ ಸಾಕ್ತಾ ಇರ್ತಕ್ಕಂಥದ್ದು. ಪ್ರಭು, ಒಟ್ಟಾರೆ ಏನಂತ ಹೇಳಿದ್ರೆ ಈಗಾಗಲೇ ಅವರ ಆಪ್ತ ಮೂಲಗಳು ಕೂಡ ಹೇಳೋ ಬಂದಿರತಕ್ಕಂಥ ಮಾಹಿತಿ ಪ್ರಕಾರವಾಗಿ ಅವರ ಆಪ್ತರು ಕೂಡ ಸುಮಲತಾ ಅವರ ಜೊತೆನಲ್ಲಿ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಿ ಅವರಿಂದ ಏನು ಸ್ಪಷ್ಟನೆ
ಏನ್ ಮಾತು ಬರ್ತದೆ ಅದನ್ನ ತಮಗೆ ತಿಳಿಸುವಂತ ಒಂದು ಭರವಸೆಯನ್ನು ಕೂಡ ಸ್ಥಳೀಯ ಕಾಂಗ್ರೆಸ್ ನಾಯಕರಿಗೆ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಸುಮಲತಾ ಅಂಬರೀಶ್ ಅವರು ಸ್ವತಂತ್ರವಾಗಿ ಅಭ್ಯರ್ಥಿಯ ಕಣಕ್ಕಿಳಿತಾರ ಅನ್ನೋದು ಕೂಡ ಈಗ ಸಾಕಷ್ಟು ಚರ್ಚೆ ಇರ್ತಕ್ಕಂಥದ್ದು. ಹೀಗಾಗಿ ಅವರ ನಡೆ ಸಾಕಷ್ಟು ನಿಗೂಢವಾಗಿರ್ತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಶಶಿಕುಮಾರ್ ಮಾಹಿತಿಗಾಗಿ.